ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ವ್ಯರ್ಥವಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮ ಸಮೀಪ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಈ ದುರಂತ ನಡೆದಿದೆ. ನೀರಿನ ಹರಿವು ಮುಖ್ಯ ಕೇಂದ್ರದಿಂದ 5 ಕಿಲೋಮೀಟರ್ ದೂರದ ಹಲಸುಲಿಗೆ ಗ್ರಾಮದ ಸಮೀಪ ತಲುಪಿದಾಗ 8:30 ವೇಳೆಗೆ ಭಾರಿ ಶಬ್ದದೊಂದಿಗೆ ಪೈಪ್ಲೈನ್ ಹೊಡೆದಿದೆ. ಇದರ ಪರಿಣಾಮ ಚಿಲುಮೆಯ ರೂಪದಲ್ಲಿ ನೀರು ಮೇಲೆ ಚಿಮ್ಮಿದೆ. ತಕ್ಷಣವೇ ನೀರಿನ ಹರಿವನ್ನು ಸ್ಥಗಿತಗೊಳಿಸಲಾಯಿತಾದರೂ ಸುಮಾರು 3 ಗಂಟೆ ನೀರು ವ್ಯರ್ಥವಾಗಿ ಹರಿದು ಸಮೀಪದ ಕಾಫಿ ತೋಟ ಹಾಗೂ ಗದ್ದೆಗಳಿಗೆ ನುಗ್ಗಿದೆ. 3000 ಕ್ಯೂಸೆಕ್ಸ್ ನೀರು ಹರಿಯುವ ಸಾಮರ್ಥ್ಯ ಹೊಂದಿರುವ ಪೈಪ್ಗಳಲ್ಲಿ ಸದ್ಯ 250 ಕ್ಯೂಸೆಕ್ಸ್ ನೀರು ಮಾತ್ರ ಹರಿಸಲಾಗ್ತಾ ಇದ್ದು, ಈ ಅಲ್ಪ ಒತ್ತಡದ ನೀರು ಹರಿಯುವ ವೇಳೆ ಪೈಪ್ ಹೊಡೆದಿರುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ನಿಮ್ಮ ತೋಟಕ್ಕೆ ಎಂಟ್ರಿ ಆಗಿಲ್ಲಲ್ಲ, ಈಗ ಕಾರ್ನರ್ ಕರೆಕ್ಟ್.